ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಮಾರ್ಕೆಟಲ್ಲಿ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಸೊ ಮಾರ್ಕೆಟ್ ಮೂವ್ ಆಗುತ್ತೆ ಅಂದ್ಕೊಂಡಿದ್ದೀವಿ, ಮೂವೇ ಆಗ್ತಾಯಿಲ್ಲ. ಸೊ ಗ್ಯಾಪ್ ಅಪ್ ಆಗುತ್ತೆ ಬಟ್ ಮೂವ್ ಆಗಲ್ಲ. ನಿನ್ನೆ ಗ್ಯಾಪ್ ಅಪ್ ಮಾಡಿದ್ರು ಸೀದಾ ಮಾರ್ಕೆಟನ್ನು ಮೇಲೆ ತಗೊಂಡೋಗಿ ಒಂದೇ ಜಂಕ್ಷನಲ್ಲಿ ಇಲ್ಲಿ ಮೂವ್ ಆಗಿದೆ, ಆಪ್ಷನ್ಸಲ್ಲಿ ಮೂವ್ ಆಗದೇ ಕೂರಿಸಿದ್ರು. ಇವತ್ತು ಮಾರ್ಕೆಟನ್ನು ಗ್ಯಾಪ್ ಅಪ್ ಮಾಡಿದ್ದಾರೆ, ಬಟ್ ಏಕ್ದಮ್ ಡೌನ್ ಬಂದು ಮತ್ತು ತಿರ್ಗಿ ಅದೇ ಜಾಗಕ್ಕೆ ಹೋಗಿ ಅದೇ ಝೋನ್ ಒಳಗೆ ತಿರ್ಗಾ ಟೈಮ್ ಪಾಸನ್ನು ಮಾಡಿದ್ರು. ಸೊ ಈಗ 2 ದಿವಸದಿಂದ ಟೈಮ್ ಪಾಸ್ ಮಾಡಿ ಕ್ಲೋಸ್ ಮಾಡುವಂಥ ಅವಶ್ಯಕತೆ ಆದರೂ ಏನು, ಯಾಕೆ ಈ ರೀತಿ ಮಾಡಬೇಕಿತ್ತು? ಅವ್ರಿಗೆ ನಿಧಾನವಾಗಿ ಬರ್ಬೋದಿತ್ತಲ್ಲ. ಇಲ್ಲಿ ಯಾಕೆ ಇಲ್ಲಿಂದ ಒಂದ್ಸಲಿ ಗ್ಯಾಪ್ ಅಪ್ಪು ನೋಡಿ, ಇಲ್ಲಿ ಗುರುವಾರದಿಂದ ಶುರು ಗ್ಯಾಪ್ ಅಪ್ಪು ಮತ್ತು ಸೀದಾ ಗ್ಯಾಪ್ ಅಪ್ಪೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನು? ಇದರಿಂದ ಏನಾರ ರೀಸನ್ ಇದೆ ಇದ್ರ ಹಿಂದ್ಗಡೆ ಅನ್ನೋದನ್ನು ಇವತ್ತು ಡೀಟೇಲಾಗಿ ನೋಡೋಣ. ಸೊ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಓಕೆನಾ? ಸೊ ಈಗ ಮಾರ್ಕೆಟಲ್ಲಿ ನೋಡಿದ್ರೆ ಮಾರ್ಕೆಟ್ ಏನಾಗ್ತಿದೆ, ಮಾರ್ಕೆಟು ಗ್ಯಾಪ್ ಅಪ್ ಆಗಿದೆ. ಸೊ ಗ್ಯಾಪ್ ಅಪ್ ಥಿಯರಿ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಶಾರ್ಟ್ಲಿ, ಸೊ ದಟ್ ಅದು ನಿಮಗೆ ಬರುತ್ತೆ. ಆದರೆ ಈಗ ಅದಕ್ಕಿಂತ ಮೊದಲು ಈಗ ಮಾರ್ಕೆಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು ಪೊಸಿಷನ್ನಿಂಗ್ ಮಾಡ್ತಾರೆ. ಯಾರು? ಸೆಲ್ಲರ್ಸ್, ಆಪ್ಷನ್ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾರ್ಕೆಟನ್ನು ವ್ಯೂ ಮಾಡ್ತಾರೆ. ಇದು ಮ್ಯಾಕ್ಸಿಮಮ್ ಎಲ್ಲರೂ ಮಾಡುವಂತಹ ಕೆಲಸ, ಆಪ್ಷನ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ. ಯಾಕೆಂದರೆ ಅವ್ರು ಸೆಲ್ಲಿಂಗ್ ಮಾಡಿರ್ತಾರೆ ಅಂತ. ಸೊ ಅವರು ಸೆಲ್ ಮಾಡಿದಂತಹ ಜಾಗ ಅವರಿಗೆ ಪ್ರಾಫಿಟಬಲ್ ಆಗಿ ಬರೋವರೆಗೂ ಅವರು ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಬ್ರೇಕ್ ಮಾಡಲಿಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ? ಅದು ಅವ್ರಿಗೆ ಸ್ಟಾಪ್ ಲಾಸ್ ಆಗುತ್ತೆ. ಯಾಕೆ ಸ್ಟಾಪ್ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ, ಸೆಲ್ಲಿಂಗಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು 100 ರೂಪಾಯಿಗೆ ಸೆಲ್ ಮಾಡಿದ್ದು, ಮಾರ್ಕೆಟು ನಮಗೆ ಒಂದು ಟಾರ್ಗೆಟ್ ಕೊಟ್ಟಿದೆ. ಏನು? 100 ರೂಪಾಯಿ ಝೀರೋ ಆಗ್ಬೋದು, ಒಂದು ಟಾರ್ಗೆಟ್ ಇದೆ. ಆದರೆ ಅದೇ 100 ರೂಪಾಯಿ ರಿವರ್ಸಲ್ ಆಯ್ತು ಅಂದರೆ ಎಷ್ಟು ಹೋಗ್ಬೋದು ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ಹೋಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಆ ಸ್ಟಾಪ್ ಲಾಸ್ ಯಾವ ರೀತಿ ಇಟ್ಟಿರ್ತಾರೆ ಅಂದರೆ ಎಡ್ಜಿಂಗ್ ಮುಖಾಂತರ ಇಟ್ಟಿರ್ತಾರೆ. ಎಡ್ಜಿಂಗ್ ಮುಖಾಂತರ ಇಟ್ಟಿದ್ರು ಸಹ ಅವರು ಸ್ಟಾಪ್ ಲಾಸ್ ಅಂದರೆ ನಂಬರ್ಸ್ ವೈಸಲ್ಲಿ ಇಡಲ್ಲ, ನಂಬರಲ್ಲಿಟ್ಟು ಇದು ಸ್ಟಾಪ್ ಲಾಸ್ ಅಂತ ಇಡೋದಿಲ್ಲ. ಅವ್ರು ಎಡ್ಜಿಂಗ್ ಮಾಡಿ ಸ್ಟಾಪ್ ಲಾಸನ್ನು ಇಡ್ತಾರೆ. ಸೊ ಎಡ್ಜಿಂಗ್ ಮಾಡಿ ಇಟ್ಟರು ಸಹ ಸರ್ಟೈನ್ ಪಾಯಿಂಟ್ ನಂತರ ಅವ್ರಿಗೆ ಅದು ಅನ್ಲಿಮಿಟೆಡ್ ಆಗಿ ಹೋಗುತ್ತೆ. ಅಂದರೆ ಅವರು ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಲಾಸಲ್ಲೇ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಆ ಜಾಗವನ್ನು ಬ್ರೇಕ್ ಆಗಲಿಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಕ್ಕೆ ಬಿಡೋದಿಲ್ಲ. ಅವ್ರು ಮತ್ತೆ ಪೊಸಿಷನ್ಗಳನ್ನು ಆ್ಯಡ್ ಮಾಡಿಕೊಂಡು ಅಥವಾ ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು ಅವರು ಅದನ್ನು ಮ್ಯಾಚ್ ಮಾಡಿ ಅವ್ರು ಲಾಭ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ಆಗುವಂತಹ ಜಾಗ, ಆ ಜಾಗದಲ್ಲಿ ಮಾರ್ಕೆಟು ಈ ರೀತಿ ಸ್ಟಕ್ ಆಗುತ್ತೆ. ಅದು ಎಕ್ಸ್ಪೈರಿ ಡೇ ಹತ್ರ ಬಂತಂದರೆ, ಈಗ ನೋಡಿ ಬುಧವಾರ ಅವ್ರು ಪೊಸಿಷನ್ ಮಾಡ್ಕೊಂಡಿದ್ದಾರೆ. ಬುಧವಾರ ಎಲ್ಲಿಂದ ಪೊಸಿಷನ್ ಮಾಡ್ಕೊಂಡಿದ್ದಾರೆ? ಮಾರ್ಕೆಟಲ್ಲಿ ಇಲ್ಲಿಂದ ಮಾರ್ಕೆಟನ್ನು ಪೊಸಿಷನ್ ಮಾಡ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಗುರುವಾರ ಪೂರ್ತಿ ಮಾರ್ಕೆಟನ್ನು ಅದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡಿದ್ರು. ಶುಕ್ರವಾರ ಮಾರ್ಕೆಟ್ ಆ ಝೋನ್ ಬಿಟ್ಟು ಬಂತು ಅಂತ ಹೇಳಿದ್ರೆ ಅವ್ರು ಏನು ಮಾಡಿರ್ತಾರೆ ನೋಡಿ. ನಾನು ಮೊನ್ನೆ ಎಲ್ಲ ವೀಡಿಯೋ ಹೇಳಿದಾಗ ಕೆಲವರು ನಗ್ತಾಯಿದ್ರು ಅಂದರೆ ಕಮೆಂಟಲ್ಲಿ, ಇದು ಆಗೋದಲ್ಲ ಅಂತ. ಅವರು ಮಾರ್ಕೆಟನ್ನು ಮೇಲೆ ತಗೊಬೇಕಿದ್ರೆ ಪೊಸಿಷನನ್ನು ಯಾವತ್ತೂ ಡೌನಿಗೆ ತಂದೇ ಮಾಡೋದು. ನೋಡಿ ಈಗ ಡೌನ್ ತಂದಿದ್ದಾರೆ, ಯಾವತ್ತು? ಬುಧವಾರ ತಂದಿದ್ದಾರೆ. ಯಾಕೆ ಬುಧವಾರ ತಂದರು? ಡೌನಲ್ಲಿ ಬಂದಾಗ ಇದು ಯಾಕೆ ಇಲ್ಲಿ ಬೇಸ್ ಆಯಿತು? ಇಲ್ಲಿ ಯಾಕೆ ಬೇಸ್ ಆಯಿತು ಅಂದರೆ ಅವ್ರು ಡೌನಲ್ಲಿ ಬಂದು ಪುಟ್ಟನ್ನು ಸೆಲ್ ಮಾಡ್ತಾರೆ. ಯಾಕೆ? ಯಾವತ್ತು ಸೆಲ್ಲರ್ಸ್ಗಳು ಸೆಲ್ ಎಟ್ ದ ಹೈ, ಬೈ ಎಟ್ ದ ಲೋ. ಸೊ ಈಗ ಅವರು ಪುಟ್ಟನ್ನು ಸೆಲ್ ಮಾಡಿದ್ದಾರೆ ಅಂದರೆ ಅವರ ಡೈರೆಕ್ಷನ್ ಮೇಲೆ ಕಡೆ ಕರ್ಕೊಂಡು ಹೋಗಲಿಕ್ಕೆ. ಸೊ ಅವ್ರಿಗೆ ಮೇಲೆ ಹೋದಷ್ಟು ಪುಟ್ಟಲ್ಲಿ ಪ್ರಾಫಿಟ್ ಆಗಲೇಬೇಕು. ಆದರೆ ಸರ್ಟನ್ ಜಾಗದ ನಂತರ ಅವರು ಅದನ್ನು ಮೇಲ್ಗಡೆನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಜಸ್ಟ್ ನೀವು ಮಂತ್ಲಿ ಪೊಸಿಷನನ್ನು ಹಾಕ್ಕೊಳ್ಳಿ. ನೀವು ಮಂತ್ಲಿ ಪೊಸಿಷನ್ ಹಾಕ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದು ಮಂತ್ಲಿ ಪೊಸಿಷನ್ನ ಡೇ ಅಂದರೆ ಯಾವತ್ತು ಮಂತ್ಲಿ ಪೊಸಿಷನ್ನು? ನವಂಬರ್ 26. ಕರೆಕ್ಟ್ ಅಲ್ವಾ? ನವಂಬರ್ 26 ಮಾರ್ಕೆಟು ಇದ್ದಂತಹ ಜಾಗಕ್ಕೆ ನಾನು ಫಿಬೋನಾಕಿಯನ್ನು ಹಾಕಿದ್ದೀನಿ. ಸೊ ಏನಾಗಿದೆ, ಮಾರ್ಕೆಟು ಬುಧವಾರ ಪೊಸಿಷನ್ ಮಾಡಿದ್ದಾರೆ, ಗುರುವಾರ ಶುಕ್ರವಾರದೊಳಗೆ ಅವರು ವಾಪಸ್ ತಂದಿದ್ದಾರೆ. ನಾನು ಅವಾಗ ಏನು ಹೇಳಿದೆ, ಯಾವಾಗ ಕೆಳಗಿಂದ ಮೇಲೆ ತಗೊಂಡೋಗಿದ್ರು ಅವ್ರು ಏನು ಸೆಲ್ ಮಾಡಿರ್ತಾರೆ? ಕಾಲನ್ನು ಸೆಲ್ ಮಾಡಿರ್ತಾರೆ. ಮಾರ್ಕೆಟ್ ಎಲ್ಲಿಗೆ ಹೋಗಬೇಕು? ಮಾರ್ಕೆಟು ಡೌನ್ ಬರಬೇಕು. ಸೊ ಅವ್ರು ಏನು ಮಾಡಿದ್ರು, ಅಲ್ಲೇ ಒಂದು ಜಂಕ್ಷನನ್ನು ಕ್ರಿಯೇಟ್ ಮಾಡಿದ್ರು. ಆಲ್ ಟೈಮ್ ಹೈ ಹತ್ರನೂ ಇತ್ತು. ಸೊ ಅಲ್ಲೇ ಜಂಕ್ಷನ್ ಕ್ರಿಯೇಟ್ ಮಾಡಿದಂತಹ ಮಾರ್ಕೆಟನ್ನು ಫಾಲ್ ತಗೊಂಡ್ಬಂದರು. ಸೊ ಅವರ ಪೊಸಿಷನಿಂಗ್ಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಕಾಲನ್ನು ವಾಪಸ್ ತರ್ತಾ ಬಂದರು. ಎಲ್ಲಿವರೆಗೆ ತಂದರು? ನೀವು ಡೇಟ್ಗಳನ್ನು ನೋಡ್ತಾ ಬನ್ನಿ. ವೆಡ್ನೆಸ್ಡೇ 3ನೇ ತಾರೀಕು ಬುಧವಾರ ಆಗೋದ್ರೊಳಗೆ ಅವ್ರಿಗೆ ಕಾಲಲ್ಲಿರೋದೆಲ್ಲ ಪ್ರಾಫಿಟ್ ಬರೋಕ್ಕೆ ಶುರುವಾಯಿತು. ತಿರ್ಗಾ ಒಂದ್ಸಲಿ ಸೆಕೆಂಡ್ ಟೈಮ್ ಪೊಸಿಷನಿಂಗ್ ಮಾಡಿದ್ದನ್ನು ಸಹ ನೆಕ್ಸ್ಟ್ ಬುಧವಾರದೊಳಗೆ ಅವರು ಅದರಲ್ಲೂ ಪ್ರಾಫಿಟ್ ಮಾಡ್ಕೊಂಡು ಬಂದರು. ಇದೀಗ 3ನೇ ಬುಧವಾರ. ಕರೆಕ್ಟ್ ಅಲ್ವಾ? 3ನೇ ಬುಧವಾರ ಬರಬೇಕಾದ್ರೆ ಮಾರ್ಕೆಟನ್ನು ತಿರ್ಗಾ ಅವರು
ಇಲ್ಲಿಂದ ಈಚೆ ಸೈಡಿಂದ ಹೊರಡೋಕ್ಕೆ ಶುರು ಮಾಡಿದ್ದಾರೆ ನೋಡಿ. ಇದು ಬುಧವಾರ ಗುರುವಾರ ಅವರು ಇದೇ ಜಾಗದಲ್ಲಿ ಸೆಲ್ ಮಾಡಿದಂತಹ ಪೊಸಿಷನನ್ನು ಇಲ್ಲಿ ಪುಟ್ ಆಪ್ಷನನ್ನು ಸೆಲ್ ಮಾಡಿದ ಜಾಗದಿಂದನೇ ಅವರು ತಿರ್ಗಾ ವಾಪಸ್ ಮಾರ್ಕೆಟನ್ನು ಕರ್ಕೊಂಡೋಗಿದ್ದಾರೆ. ಸೊ ಮಾರ್ಕೆಟ್ ಕರ್ಕೊಂಡೋದವ್ರು ಏನು ಮಾಡಿದ್ರು, ಮಾರ್ಕೆಟ್ ಮೇಲೆ ತಗೊಂಡೋಯ್ತು. ಬಟ್ ಇದು ದಾಟಿದ್ರೆ ಏನಾಗುತ್ತೆ, ಅವರ ಮಂತ್ಲಿ ಪೊಸಿಷನ್ಗೆ ಲಾಸ್ ಆಗುತ್ತೆ. ಮಂತ್ಲಿ ಪೊಸಿಷನ್ಗೆ ಇನ್ನೆಷ್ಟು ವಾರ ಇದೆ, ಇನ್ನೆಷ್ಟು ಒಂದೇ ವಾರ ಇರೋದು. ಸೊ ನೆಕ್ಸ್ಟ್ ಒಂದು ವಾರದಲ್ಲಿ 30ನೇ ತಾರೀಕಿಗೆ ಎಕ್ಸ್ಪೈರಿ ಆಗುತ್ತೆ. ಆಲ್ರೆಡಿ 2, 9, 16 ದಾಟ್ಕೊಂಬಂದರು, 23 ದಾಟಬೇಕು. ಸೊ 23ವರೆಗೂ ಅವ್ರು ಅದೇ ಪೊಸಿಷನಲ್ಲಿಟ್ಟು ಅವರು ಪ್ರಾಫಿಟ್ ಮಾಡೋದು. ಇದನ್ನು ನೀವು ಕ್ಲಿಯರಾಗಿ ಎಲ್ಲಿ ನೋಡ್ಬೋದು, ಆಪ್ಷನ್ ಚಾರ್ಟಲ್ಲಿ ನೋಡ್ಬೋದು. ಆಪ್ಷನ್ ಚಾರ್ಟಲ್ಲಿ ನೋಡಿ, ಅವ್ರು ಎಲ್ಲಿಂದೆಲ್ಲ ಪೊಸಿಷನ್ ಮಾಡ್ಕೊಂಡು ಬಂದಿದ್ದಾರೋ ಅಲ್ಲಿಂದೆಲ್ಲ ಪುಟ್ ಆಪ್ಷನನ್ನು ಫಾಲ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಕಾಲ್ ಆಪ್ಷನ್ನು ಅಷ್ಟೇ. ಈಗ ಏನೇ ಮಾಡಿ ಹೊರಟರೂ ಸಹ ಕಾಲ್ ಆಪ್ಷನ್ನು ನಿಮಗೆ ಅವರ ಅವತ್ತಿನ ಒಂದು ರೇಂಜ್ 10ಕ್ಕೆ ಖಂಡಿತ ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗ ನೋಡಿ 26ನೇ ತಾರೀಕು ಅವ್ರು ಸೆಲ್ ಮಾಡಿದಂತಹ ಜಾಗ, 26ನೇ ತಾರೀಕು ಅವ್ರು ಸೆಲ್ ಮಾಡಿದಂತಹ ಜಾಗ ನೋಡಿದ್ರೆ ಇದೇ ಸ್ಟ್ರೈಕ್ ಪ್ರೈಸ್ ಇವತ್ತಿನ ತೊಗೊಳ್ತಿದ್ದೀನಿ. ಅದು ಇದೇ ಸ್ಟ್ರೈಕ್ ಪ್ರೈಸ್ ಅವ್ರೇನು ಸೆಲ್ ಮಾಡಿರಲ್ಲ, ಬಟ್ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ, ಓಕೆನಾ. ಈಗೇನಾಗಿದೆ, ಒಂದು 350 ರೂಪಾಯಲ್ಲಿ ಸೆಲ್ ಮಾಡಿದ್ದಾರೆ. 350 ರೂಪಾಯಿ ಸೆಲ್ ಮಾಡಿದ್ದು ಇವತ್ತು ಕ್ಲೋಸ್ ಆದಾಗ ಎಷ್ಟಾಗಿದೆ, 77 ರೂಪಾಯಿ. ಅಂದರೆ 280 ರೂಪಾಯಿವರೆಗೆ ಅವ್ರಿಗೆ ಇದರಲ್ಲಿ ಪ್ರಾಫಿಟ್ ಸಿಗಬೇಕು. ಸೊ ಮಂತ್ಲಿ ಪೊಸಿಷನ್ ಮಾಡಿದ್ರಿಂದ ಏನಾಗುತ್ತೆ, ಅವ್ರಿಗೆ ಮಂತ್ಗಾಗೋಷ್ಟು ಪ್ರಾಫಿಟ್ ಅವ್ರಿಗೆ ಬರಬೇಕು. ಸೊ ಈಗ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಮಾರ್ಕೆಟ್ ಏನೇ ಮಾಡಿ ಇದನ್ನು ಬ್ರೇಕ್ ಮಾಡಿ ತಿರ್ಗಾ ಅದು 500ಕ್ಕೆ ಬರಬೇಕಂತ ಹೇಳಿದ್ರೆ ಮಾರ್ಕೆಟ್ ಎಲ್ಲಿರಬೇಕು, 26,100ದು 500 ರೂಪಾಯಿ ಬರಬೇಕಂದ್ರೆ ಎಷ್ಟಿರಬೇಕು ಗೊತ್ತಾ, 26,600 ಬರಬೇಕು. ಸೊ 600 ರೂಪಾಯಿಗೆ ಅಂದರೆ 26,600ಕ್ಕೆ ಮಾರ್ಕೆಟ್ ಬಂದರೆ ಅವ್ರದ್ದು ಕಾಸ್ಟ್ ಬರುತ್ತೆ. ಅವ್ರಿಗೆ ಲಾಸ್ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಹೋದರೆ ಮಾತ್ರ. ಅಲ್ಲಿವರೆಗೇನವ್ರೇನು ಕಾಯ್ತಾ ಕೂತ್ಕೊಳ್ಳಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅವ್ರು 26,600ವರೆಗೆ ಹೋಗೋವರೆಗೂ ಮಾರ್ಕೆಟಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಈ ಮಂತಲ್ಲಿ. ಸೊ ಅದನ್ನು ಈ ವಾರ ಒಂದು ಹೋಗಬಾರ್ದು ಅಂತೇಳಿ ಕಂಟ್ರೋಲ್ ಮಾಡಿದ್ದಾರೆ. ಅದನ್ನೇ ಈ ಮಾರ್ಕೆಟನ್ನು ಸ್ಟಕ್ ಮಾಡಿ ತಗೊಂಡಿದ್ದಾರೆ. ನೀವು ಇಲ್ಲಿ ನೋಡಿ, ನೀವು ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಮ ಫಿಬೊನಾಕಿ ಹಾಕಿ ನೋಡಿ. 1.5, 0.5 ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಬರುತ್ತೆ. ಆದರೆ ಇದು ಯಾರಿಗೆ, ಇಂಟ್ರಾಡೇ ಮಾಡೋರ್ಗಲ್ಲ, ಇದನ್ನು ಪೊಸಿಷನಿಂಗ್ ಮಾಡಿದವ್ರಿಗೆ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂತ್ಕೊಬೋದು. ಸ್ಟಾಪ್ ಲಾಸನ್ನು ಇಲ್ಲಿಟ್ಟು ಅವ್ರ ಥರನೇ ಒಂದು ಫುಲ್ ವಾರ ಕಾಯಬೇಕು. ಎಡ್ಜಿಂಗ್ ಮಾಡ್ಕೊಂಡು ಕೂತ್ರಿ ಅಂತಾದರೆ ಆರಾಮಾಗಿ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ತೊಗೊಬೋದು. ಈಗ ಮಾರ್ಕೆಟನ್ನು 26ನೇ ತಾರೀಕು ನವಂಬರಿಂದ ಈಗ ಒಂದು 26 ಹತ್ತತ್ರ ಬರೋಕ್ಕಾಯಿತು. ಮಾರ್ಕೆಟು 200, 300ರಿಂದ ಇಳಿದು ತಿರ್ಗಾ 300ಕ್ಕೆ ಬಂದಿದೆ. ಹೋಗಬೇಕಾದ್ರೆ ಇಲ್ಲಿಂದ 26,300ರಿಂದ 25,700 ಅಂತ ಹೇಳಿದ್ರೆ ಕಮ್ಮಿ 600ರಿಂದ 700 ಪಾಯಿಂಟ್ವರೆಗೆ ಮೂಮೆಂಟ್ ಕೊಟ್ಟಿದೆ ಡೌನ್ವರ್ಡ್ಸ್. ತಿರ್ಗಾ ಮೇಲ್ಗಡೆ ಬಂದು ಅದೇ ಜಾಗಕ್ಕೆ ಇರಬೇಕಾದ್ರೆ ತಿರ್ಗಾ 600ರಿಂದ 700 ಪಾಯಿಂಟ್ ಡೌನಿಂದ ಅಪ್ ಬಂದಿದೆ. ಆದರೆ ಎಷ್ಟು ಜನ ರಿಟೇಲ್ ಟ್ರೇಡರ್ಸ್ಗಳ ಹತ್ರ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಟ್ಟರು, ಯಾರಿಗೂ ಕೊಡೋದಿಲ್ಲ. ಅವರು 20 ಪಾಯಿಂಟ್ 30 ಪಾಯಿಂಟ್ ತಗೊಳ್ಳಿ, ಬೇಕಾದ್ರೆ ಸುಮ್ಮನೆ ಇರಿ. ಆದರೆ ಅದನ್ನೇ ನೀವು ಜಾಸ್ತಿ ತೆಗಿತೀನಿ, ಜಾಸ್ತಿ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಬಿಡಲ್ಲ. ಅವ್ರು ಏನು ಮಾಡ್ತಾರೆ ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದಿದ್ದಂಗೆ ಫಸ್ಟ್ ಕ್ಯಾಂಡಲ್ಲೇ ತೊಗೊಂಡೋಗ್ಬಿಡ್ತಾರೆ, ಆಮೇಲೆ ಹಾಕಿದವ್ರಿಗೆ ಮೂಮೆಂಟೇ ಕೊಡದೆ ಸ್ಟಾಪ್ ಮಾಡ್ತಾರೆ. ಇವತ್ತು ಫಸ್ಟ್ ಕ್ಯಾಂಡಲ್ ಓಡ್ದ ಅಂತೇಳಿ ನೆಕ್ಸ್ಟ್ ಡೇ ಮಾಡೋಕ್ಕೆ ಹೋದರೆ ಅಲ್ಲೇ ಲಾಸ್ ಮಾಡ್ತಾರೆ. ಸೊ ಈ ರೀತಿ ಅವರು ರಿಟೇಲರ್ಸ್ಗಳಿಗೆ ತಗೊಳಕ್ಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ತಗೊಂಡೋಗ್ತಾರೆ. ಅದಕ್ಕೆ ನಾವು ಪೊಸಿಷನ್ ಮಾಡಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಬೈಯರ್ಸ್ಗಳಿಗೆ. ಸೊ ಸೆಲ್ಲರ್ಸ್ಗಳಿಗೆ ಆದರೆ ಅವರು ಆರಾಮಾಗಿ ಇರುತ್ತೆ. ಆದರೆ ಮಾರ್ಕೆಟ್ ಯಾವತ್ತೂ ಸಹ ಒಬ್ಬರ ಫೇವರಬಲ್ ಆಗಿರಲ್ಲ. ಆಪ್ಷನ್ ಸೆಲ್ಲರು, ಆಪ್ಷನ್ ಬೈಯರ್ಸ್ ಫೇವರಬಲ್ ಆಗಿರಲ್ಲ. ಆಪ್ಷನ್ ಬೈಯರ್ಗಳಿಗೂ ನಮಗೆ ಬೇಕಾಗುವ 20ರಿಂದ 30 ಪಾಯಿಂಟನ್ನು ಮಾರ್ಕೆಟ್ ಕೊಟ್ಟೇ ಕೊಡುತ್ತೆ. ನಾವು ಅದನ್ನು ತಗೊಳಕ್ಕೆ ಗೊತ್ತಿರಬೇಕಷ್ಟೇ. ನಾವು ಅದನ್ನು ತಗೊಳಕ್ಕೆ ಗೊತ್ತಿತ್ತಂದರೆ ಆಟೋಮೆಟಿಕ್ಕಾಗಿ ನಾವು ಅದನ್ನು ಪಾಸ್ ಮಾಡ್ತೀವಿ. ಈಗ ಇವತ್ತು ಸಹ ನಾವು 32 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿದ್ವಿ. 32 ಪಾಯಿಂಟು ಸಿನಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ಹೇಗೆ, ಆ ಜಂಕ್ಷನಲ್ಲಿ ಕರೆಕ್ಟಾಗಿ ತಗೊಳಕ್ಕೆ ಗೊತ್ತಿರಬೇಕು, ಯಾವಾಗ ತಗೊಬೇಕು, ಯಾವ ಕಾರಣಕ್ಕೆ ತಗೊಬೇಕು ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸಹ ಆರಾಮಾಗಿ ದುಡ್ಡು ಮಾಡಲಿಕ್ಕೆ ಆಗುತ್ತೆ. ಆದರೆ ಅದು ಕಲಿದೇ ಮಾಡೋಕ್ಕೆ ಹೋದರೆ ನಾವು ಐಯಲ್ಲಿ ತಗೊಳಕ್ಕೆ ಹೋಗ್ತೀವಿ, ಅದು ಲಾಸ್ ಆಗುತ್ತೆ. ಲೋನಲ್ಲಿ ನಾವು ಸೆಲ್ ಮಾಡ್ತೀವಿ, ಅದು ಅಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಇದು ಮಾರ್ಕೆಟಿನ ಒಂದು ಬಿಹೇವಿಯರು. ಸೊ ನೀವು ಒಂದು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಹಳೆಯದೆಲ್ಲ ಚಾರ್ಟ್ಗಳಿತ್ತಂದರೆ ಹಳೆ ಚಾರ್ಟ್ಗಳನ್ನೆಲ್ಲ ಹಾಕಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಹೇಗೆ ಅವರು ಪ್ಲ್ಯಾನಿಂಗ್ ಮಾಡ್ತಾರೆ. ಇದು ಲಾಂಗ್ ವಿಷನ್ಗೆ ನಾನು ಹೇಳ್ತಾ ಇದ್ದೀನಿ. ಇಂಟ್ರಾಡೇ ಅವ್ರಿಗೆ ಅದು ಅಗತ್ಯ ಬೀಳೋದಿಲ್ಲ, ಬಟ್ ಲಾಂಗ್ ವಿಷನ್ಗೆ ನಾವು ಆಲೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡೋಕ್ಕಾಗತ್ತೆ. ವರ್ಕಿಂಗ್ ಹೋಗೋವರಿಗೆಲ್ಲ ಇದೊಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.